ನಾನು ನನ್ನ ಅಕ್ಕನ ಮನೇಲಿದ್ದೆ. ಅಲ್ಲೇ ಎಷ್ಟು ದಿನ ಇರೋದು ಅಂತ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಅವಳು ಬೇಡ ಹೋಗಬೇಡ ಇರು ಸ್ವಲ್ಪ ದಿನ. ತುಂಬ ಮಳೆ, ಹಗಲು ತುಂಬ ಟ್ರಾಫಿಕ್ ಬೇರೆ ಇರುತ್ತೆ. ಮತ್ತು ಕಾರ್ಡ್ ರೋಡು ಸ್ವಲ್ಪ ಮಳೆ ಸ್ವಲ್ಪ ಕಮ್ಮಿ ಆಗಲಿ ಮತ್ತೆ ಹೋಗು ಅಂತ ಹೇಳ್ತಾ ಇದ್ಲು. ನಾನು ಅವಳ ಮನೇಲೇ ಎಷ್ಟು ದಿನ ಇರೋದು ಅಂತ, ಇಲ್ಲ ನಾನು ಹೋಗ್ತೀನಿ, ನಾನು ರಾತ್ರಿ ಹೋಗ್ತೀನಿ, ಆವಾಗ ಟ್ರಾಫಿಕ್ ಇರಲ್ಲ, ಬೇಗ ಮನೆಗೆ ಹೋಗಿ ಸೇರ್ಕೋತೀನಿ ಅಂತ ಹೇಳಿದೆ. ಹಾಗೆ ರಾತ್ರಿ ಆಯಿತು, ತುಂಬ ಮಳೆ ಇತ್ತು. ನನ್ನ ಅಕ್ಕ ಶಿವು ಹೋಗಬೇಡ ಕಣೋ ಇರೋ ಇರೋ ಅಂತ ಹೇಳ್ತಾ ಇದ್ರು. ನಾನು ಕೇಳಿದೆ. 9 ಗಂಟೆಗೆ ಬಂದೆ. ಅಲ್ಲಿಂದ ನಾನು ಆವಾಗ ಹೋಗೋ ಬರೋ ರೋಡ್ ಆಗಿತ್ತು. ಅದಕ್ಕೆ ನಾನು ಬೇಗ ಹೋಗಿ ಮನೆಗೆ ಸೇರ್ಕೊಳ್ಳೋದ ಅಂತ ಅಂದ್ಕೊಂಡೆ. ಹಾಗೆ ಕಾರ್ನಲ್ಲಿ ಹೋಗ್ತಾ ಇದ್ದೆ, ಕಾರ್ಡ್ ರೋಡ್ ಬಂತು. ಅಲ್ಲಿ ದೂರದಿಂದನೇ ಯಾರೋ ಒಬ್ಳು ಹುಡುಗಿ ನಿಂತಿರೋ ಹಾಗೆ ಕಾಣ್ತಾ ಇತ್ತು. ಅದು ರೋಡ್ ಸೈಡಲ್ಲಿ ನಿಂತಿದ್ಲು. ನನಗೆ ಮನಸ್ಸಲ್ಲಿ ಜಗ್ಗಾಯಿತು. ಈ ಸಮಯದಲ್ಲಿ ಯಾರಪ್ಪ ದೆವ್ವನ ಅಂತ ಭಯಪಡ್ತಿದ್ದೆ. ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಏನೇ ಆಗಲಿ ಕಾರ್ ನಿಲ್ಲಿಸ್ಬಾರ್ದು ಅಂತ. ಹಾಗೆ ಸ್ಪೀಡಲ್ಲಿ ಹೋಗ್ತಾ ಇದ್ದೆ. ಅವಳು ಬಂದು ಮುಂದ್ಗಡೆ ನಿಂತ್ಕೊಂಡು ಕಾರ್ ಮುಂದ್ಗಡೆ ನನಗೆ ಇಷ್ಟೇ ಇದ್ದರೂ ನಿಲ್ಲಿಸ್ದೆ ಕಾರ್ನ. ಅವಳು ನನ್ನ ಕಾರ್ ಗ್ಲಾಸ್ ಹತ್ರ ಬಂದು ಕೈ ಸನ್ನೆಯಲ್ಲಿ ಗ್ಲಾಸ್ ತೆಗೀರಿ ಅಂತ ಹೇಳ್ತಿದ್ಲು. ನಾನು ಕೆಳಗೆ ಮಾಡಿದೆ ಗ್ಲಾಸ್ನ. ಅವಳು ಹೇಳಿದ್ಲು, ಸ್ವಲ್ಪ ಹೆಲ್ಪ್ ಮಾಡಿ, ನನ್ನ ಸ್ಕೂಟಿಗೆ ಎಟ್ಟೋಗಿದೆ, ತುಂಬ ದೂರದಿಂದ ನಡ್ಕೊಂಡು ಬಂದಿದ್ದೀನಿ, ಏನೂ ಸಿಗಲಿಲ್ಲ, ನನಗೆ ಸೋಮವಾರಪೇಟೆಗೆ ಡ್ರಾಪ್ ಮಾಡಿದ್ರೆ ಸಾಕು, ಅಲ್ಲಿ ಪಿಕಪ್ ಮಾಡಿದ್ರೆ ನನ್ನ ಫ್ರೆಂಡ್ ಬರ್ತಾಳೆ ಅಂತ ಹೇಳಿದ್ಲು. ಮತ್ತು ಅವಳು ಸೀರೆ ಮಳೆಯಿಂದ ನೆಂದಿತ್ತು. ನಾನು ಆಯಿತು ಅಂತ ಹತ್ತಿಸ್ಕೊಂಡೆ ಕಾರಿಗೆ. ಹಾಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಿಮ್ಮ ಮನೆಯಲ್ಲಿ ಅಂತ ಕೇಳಿದೆ. ಅದಕ್ಕೆ ಅವಳು ನನ್ನ ಸೋಮವಾರಪೇಟೆಗೆ ಡ್ರಾಪ್ ಮಾಡಿದ್ರೆ ಸಾಕು, ನನ್ನ ಮನೆಗೆ ಡ್ರಾಪ್ ಮಾಡಬೇಡಿ ಅಂತ ಹೇಳಿದ್ಲು. ನಾನು ಕೇಳಿದೆ, ಇಷ್ಟು ಹೊತ್ತಿಗೆ ಇಲ್ಲಿ ಏನು ಮಾಡ್ತಿರೋದು ಅಂತ. ಅದಕ್ಕೆ ಅವಳು ನನ್ನನ್ನು ಗುರಾಯಿಸಿ ನೋಡಿದ್ಲು. ಮತ್ತು ನನ್ನನ್ನು ನೋಡಿ ಸೆರಗಿನಿಂದ ಅವಳ ಮೈನ ಮುಚ್ಕೋತಿದ್ಲು. ಆದರೆ ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಇಷ್ಟು ಕೇರ್ ಇರೋಳು ಈ ಸಮಯದಲ್ಲಿ ಸೀರೆಯಲ್ಲ ಕಂಬ್ಳಿಯಲ್ಲಿ ಬೆಡ್ರೂಮಲ್ಲಿ ತನ್ನ ಮೈಯನ್ನು ಮುಚ್ಕೋತಿದ್ಲು ಅಂತ ಅಂದ್ಕೊಂಡು ಏನೂ ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೆ. ಮಳೆ ಮತ್ತು ಗಾಳಿಯಿಂದ ನನ್ನ ಕಾರ್ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ನಿಂತೋಯ್ತು. ಆಗ ಅವಳು ಏನಾಯಿತು ಅಂತ ಕೇಳಿದ್ಲು. ನಾನು ಹೇಳಿದೆ, ಏನಂತ ಗೊತ್ತಿಲ್ಲ, ಹೋಗಿ ನೋಡ್ತೀನಿ ಅಂತ. ಹಾಗೆ ಹೋಗಿ ನೋಡಿದೆ. ನನಗೆ ಮೆಕ್ಯಾನಿಕ್ ಏನು ಗೊತ್ತಿರಲಿಲ್ಲ. ಏನು ಮಾಡಬೇಕು ಅಂತ ಬಿಡಬೇಕು ಅಂತ ಗೊತ್ತಾಗದೆ ಮತ್ತೆ ಕಾರಲ್ಲಿ ಹೋಗಿ ಕೂತ್ಕೊಂಡೆ. ಮತ್ತೆ ಕೇಳಿದ್ಲು ಏನಾಯಿತು ಅಂತ. ಅದಕ್ಕೆ ನಾನು ಕಾರ್ ಏನೋ ಕೆಟ್ಟೋಗಿದೆ ಅಂತ ಹೇಳಿದೆ. ಅದಕ್ಕೆ ಅವಳು, ಓ ನನಗೆ ಗೊತ್ತಾಯಿತು, ಒಂದು ಹೆಣ್ಣು ಸಿಕ್ಕಿದ್ದಾಳೆ, ಮತ್ತು ಎಲ್ಲ ಹುಡುಗರು ಇದೇ ಥರ ಸುಳ್ಳು ಹೇಳಿ ಅಂತ ಹೇಳಿ ಸುಮ್ಮನಾಗ್ಬಿಟ್ಲು. ನನಗೆ ತುಂಬ ಕೋಪ ಬಂತು. ಮತ್ತು ನಾನು ಹೇಳಿದೆ, ಎಲ್ಲ ಹುಡುಗರು ಒಂದೇ ಥರ ಇರಲ್ಲ. ಅವಳಿಗೆ ಏನೋ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಅವನು ನನ್ನ ಮೇಲೆ ಹೋಗ್ತೀನಿ, ನನ್ನನ್ನು ಬಿಟ್ಬಿಡಿ ಅಂತ ಕಾರ್ನಿಂದ ಇಳಿದ್ಲು. ಮತ್ತು ಹೋಗ್ತಿದ್ಲು. ನಾನು ಏನಾದರೂ ಮಾಡ್ಕೊಳ್ಳಿ, ನನಗೆ ಯಾಕೆ ಅಂತ ಸ್ವಲ್ಪ ದೂರದಲ್ಲೇ ಹೋಟೆಲ್ ಇತ್ತು, ಅಲ್ಲಿಗೆ ನಡ್ಕೊಂಡು ಹೋಗೋದ ಅಂತ ಹೋಗ್ತಾ ಇದ್ದೆ. ಹೀಗೆ ಹೋಗಬೇಕಾದ್ರೆ ಜೋರಾಗಿ ಕೂಗೋ ಸೌಂಡ್ ಬಂತು. ಆ ಸೌಂಡು ಆ ಹುಡುಗಿದೇ ಆಗಿತ್ತು. ನಾನು ಇನ್ನೇನಾದರೂ ನನ್ನ ಮೇಲೆ ಬರುತ್ತಂತೆ ಅಂತ ಓಡೋದೆ. ಮತ್ತು ಹುಡುಕ್ತಾ ಇರಬೇಕಾದ್ರೆ ಏನು ಎಡಗೆ ಕೆಳಗೆ ಬೀಳೋ ಹಾಗೆ ಆಯಿತು. ಏನು ಅಂತ ಮೊಬೈಲ್ ಟಾರ್ಚ್ನಿಂದ ನೋಡಿದಾಗ ಆ ಹುಡುಗಿಯಾಗಿದ್ಲು. ಮತ್ತು ಅವಳನ್ನು ಎತ್ಕೊಂಡು ಹೋಟೆಲ್ಗೆ ಹೋಗಿ ಒಂದು ರೂಮ್ ಮಾಡಿದೆ. ಅವಳು ಯಾರು ಅಂತ ಹೋಟೆಲ್ ಮ್ಯಾನೇಜರ್ ಕೇಳಿದಾಗ ನನಗೆ ಬೇರೆ ದಾರಿ ಇರಲಿಲ್ಲ. ನಾನು ನನ್ನ ವೈಫ್ ಅಂತ ಹೇಳಿಬಿಟ್ಟೆ. ಹಾಗೆ ರೂಮಿಗೆ ಕರ್ಕೊಂಡು ಹೋದೆ. ಏನೇ ಮಾಡಿದ್ರು ಅವರಿಗೆ ಎಚ್ಚರನೇ ಆಗ್ತಿರಲಿಲ್ಲ. ಕೈಯೆಲ್ಲ ಚೆನ್ನಾಗಿ ಉಜ್ಜಿದೆ. ಮತ್ತು ನಾನು ಶರ್ಟ್ನ ತೆಗೆದು ಅವಳ ಮೇಲೆ ಹಾಕಿದೆ. ಮೈಯೆಲ್ಲ ತುಂಬ ತಣ್ಣಗಾಗಿತ್ತು. ಅವಳು ಆ ಸೀರೆ ಎಲ್ಲ ಆ ಥರ ನೋಡಿದಾಗ ನನಗೆ ಏನೋ ಒಂಥರ ಆಗ್ತಾಯಿತ್ತು. ನಾನು ಅವಳ ಬಾಡಿ ಸ್ವಲ್ಪ ಬೆಚ್ಚಗಾಗಲಿ ಅಂತ ಅವಳ ಬಾಯಿಗೆ ಸ್ವಲ್ಪ ಊದಿದೆ. ಹೀಗೆ ಊದ್ತಾ ನಾನು ತಪ್ಪು ಮಾಡಿಬಿಟ್ಟೆ. ಹಾಗೆ ಬೆಳಗ್ಗೆ ಆಯಿತು, ಅವಳಿಗೆ ಎಚ್ಚರ ಆಯಿತು. ಮತ್ತು ಅವಳು ಹೇಳಿದ್ಲು, ನಾನು ಇಲ್ಲಿಗೆ ಹೇಗೆ ಬಂದೆ. ಅದಕ್ಕೆ ನಾನು ಹೇಳಿದೆ, ನೀನು ಕಾಡು ಮಧ್ಯೆ ರೋಡಲ್ಲಿ ತಲೆ ಸುತ್ತು ಬಿದ್ದಿದ್ದೆ, ಹೇಗೆ ಬಿದ್ದೆ ಅಂತ ಕೇಳಿದೆ. ಅದಕ್ಕೆ ಅವಳು, ನಾನು ನಡೀತಾ ನನಗೆ ಕಲ್ಲು ಸಿಕ್ತು, ಅದರಿಂದ ಎಡಕ್ಕೆ ಕೆಳಗೆ ಬಿದ್ದೆ, ತಲೆಗೆ ಸ್ವಲ್ಪ ಪೆಟ್ಟಾಗಿ ಜ್ಞಾನ ಹೋಯಿತು ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳಿದ್ಲು. ನನ್ನ ಹತ್ರ ನಾನು ಎಲ್ಲ ಹುಡುಗರು ಒಂದೇ ಥರ ಅಂದ್ಕೊಂಡಿದ್ದೆ, ಆದರೆ ನೀವು ಹಾಗಲ್ಲ, ನನ್ನನ್ನು ಸೇಫ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ಲು. ನಾನು ಹೇಗೆ ನಿಜವನ್ನು ಹೇಳಬೇಕು ಅಂತ ಅರ್ಥ ಆಗದೆ ಸುಮ್ಮನೆ ಅವಳನ್ನು ನೋಡ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಮತ್ತು ಮೆಕ್ಯಾನಿಕನ್ನ ಕರ್ಕೊಂಡೋಗಿ ನನ್ನ ಕಾರ್ನ ರೆಡಿ ಮಾಡಿಸಿ ಆ ಹುಡುಗಿನೂ ಸೋಮವಾರಪೇಟೆಗೆ ಬಿಟ್ಟೆ. ನನ್ನ ಮನೇನು ಸೋಮವಾರಪೇಟೆ ಆಗಿತ್ತು. ನನಗೆ ತಪ್ಪು ಮಾಡಿ ನನಗೆ ನಿದ್ದೆ ಬರ್ತಿರ್ಲಿಲ್ಲ, ಊಟ ಹೋಗ್ತಾ ಇರಲಿಲ್ಲ, ಮತ್ತು ದಿನೇ ಯೋಚನೆಯಲ್ಲೇ ಇದ್ದೆ. ಹೀಗೆ ನನ್ನ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಆಗ ಒಂದು ಹುಡುಗಿ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ಲು, ಈ ಮಗುನ ಅಬೋಷನ್ ಮಾಡಿಸಿ, ನನಗೆ ಮಗು ಬೇಡ, ನನಗೆ ಜೀವಿಸೋಕ್ಕಾಗಲ್ಲ, ನನಗೇನು ಮದುವೆನೂ ಆಗಿಲ್ಲ, ನನ್ನ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಸಾಯಿಸ್ಬಿಡ್ತಾರೆ ಅಂತ ಗೋಗರ್ತಿದ್ಲು. ಆಗ ಡಾಕ್ಟರ್ ಹೇಳೋದು, ವಯಸ್ಸಿಗೆ ಬಂದ ತಕ್ಷಣ ಮೈ ಮೆರುತ್ತೆ, ಬೇರೆ ಹುಡುಗರ ಜೊತೆ ಮಾಡಬಾರ್ದನ್ನು ಮಾಡಿದ್ರೆ ಇದೇ ಆಗೋದು, ಇನ್ನು ನಿನ್ನನ್ನು ಅಬೋಷನ್ ಮಾಡಿಸಿ ನಾನು ಜೈಲಿಗೆ ಹೋಗಬೇಕಾ ಅಂತ ಬೈತಾ ಇದ್ರು.
ಅವಳು ಹೇಳಿದ್ಲು, ಅದು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನನಗೆ ಎಚ್ಚರವಿಲ್ಲದಿದ್ದಾಗ ಹೀಗೆ ಮಾಡಿಬಿಟ್ಟಿದ್ದಾನೆ. ಈಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಅಳ್ತಾ ಇದ್ಲು. ನನ್ನಮ್ಮ, ಈಗಿನ ಕಾಲದಲ್ಲಿ ನೋಡು ಹೇಗೆಲ್ಲ ಹುಡುಗರಿರ್ತಾರೆ, ಅಯ್ಯೋ ಪಾಪ ಹುಡುಗಿ ಅಂತ ಹೇಳಿ ಒಳಗಡೆ ಹೋದ್ವಿ. ನಾನು ಅಮ್ಮ ನೋಡಿದ್ರೆ ಅದೇ ಹುಡುಗಿ ಆಗಿದ್ಲು. ನನ್ನನ್ನು ನೋಡಿ ಕೋಪ ಮಾಡಿ ಅಲ್ಲಿಂದ ಹೋದ್ಲು. ನಾನು ಅವಳಿಂದನೇ ಓಡೋದೆ ಮತ್ತು ಸ್ವಾರಿ ಅಂತ ಹೇಳಿದೆ. ಅವಳು ಹೇಳಿದ್ಲು, ಎಲ್ಲ ಹುಡುಗರು ಒಂದೇ ಥರನೇ, ನಾನು ನಿಮ್ಮನ್ನು ನಂಬಿದ್ದೆ ಆದರೆ ಅಂತ ಹೇಳಿ ಅಲ್ಲಿ ಅಳ್ತಾ ಇದ್ಲು. ನಾನು ಮಾಡಿದ್ದು ನಿನ್ನನ್ನು ಪ್ರಜ್ಞೆ ಬರ್ಸೋಕ್ಕೋಸ್ಕರ, ಆದರೆ ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು, ನಾನೇ ನಿನ್ನ ಜೊತೆ ಮದುವೆ ಆಗ್ತೀನಿ, ನನ್ನ ಮಗುನ ಹೋಗಿಸ್ಬೇಡ, ಸಾಯಿಸ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿಸ್ದೆ. ಹಾಗೆ ಒಪ್ಕೊಂಡು ಹಾಗೆ ನಾವು ಅವಳ ಮನೆಗೆ ಹೆಣ್ಣು ಕೇಳ್ಕೊಂಡು ಹೋದ್ವಿ. ಮತ್ತು ಈ ವಿಷಯ ಅವರ ಅಪ್ಪ ಅಮ್ಮನಿಗೆ ಯಾರಿಗೂ ಗೊತ್ತಿರಲಿಲ್ಲ. ನನ್ನ ಅಪ್ಪ ಅಮ್ಮನಿಗೆ ನಾನೇ ಎಲ್ಲ ಹೇಳಿದ್ದೆ. ಹಾಗೆ ಮದುವೆ ಆಯಿತು. ನಾನು ಅವಳ ಹತ್ರ, ನೀನು ಅಷ್ಟೊತ್ತಿಗೆ ಅವತ್ತು ರಾತ್ರಿ ಅಲ್ಲಿ ಏನು ಮಾಡ್ತಾಯಿದ್ದೆ ಅಂತ ಕೇಳಿದೆ ಅವತ್ತು. ಅದಕ್ಕೆ ಅವಳು, ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ, ನಾನು ಎಷ್ಟೇ ನಿರಾಕರಿಸಿದ್ರು ಮೀಟ್ ಮಾಡಲು ಕರೆದ. ನನ್ನ ಅಪ್ಪ ಅಮ್ಮನ ಹತ್ರ ನನ್ನ ಫ್ರೆಂಡ್ ಮನೆಗೆ ಹೋಗಿ ನಾಳೆ ಬರ್ತೀನಿ ಅಂತ ಸುಳ್ಳು ಹೇಳಿ ಅವನ ಜೊತೆ ನಾನು ಆ ಕಡೆ ಸೈಡ್ಗೆ ಬಂದಿದ್ದು. ಆದರೆ ಒಂದು ಸೈಡ್ಗೆ ನಿಲ್ಲಿಸಿ ಅವನು ನನ್ನ ಜೊತೆ ತಪ್ಪು ಮಾಡಲು ಬಂದ. ನಾನು ಅಲ್ಲಿಂದ ಹೇಗೋ ಬಂದೆ. ಬರ್ತಾ ಬರ್ತಾ ರಾತ್ರಿ ಹೇಗಾಯ್ತು ಅಂತ ಗೊತ್ತೇ ಆಗಲಿಲ್ಲ. ಹಾಗೇ ನಿಮಗೆ ಸಿಕ್ಕಿದ್ದು. ಹಾಗೆ ಅವತ್ತಿನಿಂದ ನಾವಿಬ್ಬರು ತುಂಬ ಚೆನ್ನಾಗಿ ಬಾಳ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.